लक्ष्मीकान्तं भूवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्तज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामायति कुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यग्ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम् ನನ್ನ ದಿವಸ ಕೊನೆಗೆ ಒಂದು ಪ್ರಶ್ನೆ ಕೇಳಿದ್ರು. ಇಲ್ಲಿ 70ನೇ ಶ್ಲೋಕದಲ್ಲಿ ನರಕಾನ್ನತರೇತ್ ಸೋಯಂ ನರನಾರಾಯಣೋಚ್ಯತೆ ಅಂತ ಇದೆ. ಈ ನರ ಮತ್ತೆ ನಾರಾಯಣ ಅಂದ್ರೆ ಈ ಭಗವಂತನ ರೂಪ. ನಾರಾಯಣ ಭಗವಂತನ ರೂಪ ಗೊತ್ತು, ನರ ಅನ್ನೋದು ಭಗವಂತನ ರೂಪ. ಹಾಗಾಗಿ ಇಲ್ಲಿ ಸೋಯಂ ಅಂತ ಹೇಳಿದ್ದಾರೆ. ಅಂದ್ರೆ ಅವನೇ ಹಿಂದೆ ಹೇಳಿದ ಆ ನರಸಿಂಹದೇವರೇ ನರ ಮತ್ತೆ ನಾರಾಯಣ. ಹಾಗೆ ಮುಂದೆ ಹೇಳುವಂತ ಯಾವುದೇ ಭಗವದ್ ರೂಪ ಹಿಂದೆ ಹೇಳಿದ್ದು ಎಲ್ಲ ಇದೊಂದು ಇದೆ ಅಂತ ಅಲ್ಲ. ನರ ಅಂತಂದ್ರೆ ಅದು ಶೇಷ ಅನ್ನೋ ಅರ್ಥವನ್ನು ಕೊಡುತ್ತೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ. ಇದು ನರ ಅಂದ್ರೆ ಅರ್ಜುನ ಅಂತ ಅರ್ಥ ಇದೆ. ಹಾಗಾಗಿ ಇದು ಮತ್ತೆ ಇಲ್ಲಿ ನರ ನಾರಾಯಣ ಅಂದ್ರೆ ನಾರಾಯಣನ ಜೊತೆಗಿರೋ ನರ ಯಾರು? ಅದು ಶೇಷ ತಾನೆ ನರ ಅಂತಂದ್ರೆ ಅಂತ ಇದು ಪ್ರಶ್ನೆ. ಹಾಗಾಗಿ ನರ ಅಂತ ಹೇಳಿ ಭಗವಂತನನ್ನ ಹೇಗ್ ಹೇಳಲಿಕ್ಕೆ ಸಾಧ್ಯ ಈ ಶಬ್ದ ಅಂತ ಪ್ರಶ್ನೆ. ಅದೇನಂದ್ರೆ ಭಾಗವತ ದ್ವಿತೀಯ ಸ್ಕಂಧದಲ್ಲಿ ಮುಂದೆ ಹೇಗಿದ್ರು ಪಾಠ ಆಗ್ತಾ ಇದೆ. ಇಲ್ಲಿ ದ್ವಿತೀಯ ಸ್ಕಂಧದ ಭಾಗವತ ತಾತ್ಪರ್ಯದ ಒಂದು ಮಾತಿದೆ. ಏನ್ ಮಾತಂದ್ರೆ ಅದ್ರಲ್ಲಿ ಬರೋದು ವಸ್ತುತಃ ನಾವು ಅದನ್ನ ನೋಡ್ಬಿಡಿದೀವಿ. ವಸ್ತುತಃ ಪಾಠದಲ್ಲಿ 7ನೇ ಅಧ್ಯಾಯ 6ನೇ ಶ್ಲೋಕ ಭಾಗವತಲ್ಲಿ ಬರೋದು ಒಂದು ಶ್ಲೋಕ. ಏನು? ಧರ್ಮಸ್ಯ ದಕ್ಷ ದುಹಿತರೆ ಯಜನಿ ಸ್ವಮೂರ್ತ್ಯ ನಾರಾಯಣೋ ನರ ಇತಿ ಸ್ವತಃ ಪ್ರಭಾವಃ ದೃಷ್ಟ್ವಾತ್ಮನೋ ಭಗವತೋ ನಿಯಮಾವಲೋಪಂ ದೇವ್ಯಸ್ತ್ವನಂಗ ಪೃತನ ಘಟಿತುಂ ನ ಶೇಕುಹು ಅಂತ ಇದೆ. ಅಲ್ಲಿ ಯಮಧರ್ಮರಾಯನ ಮಕ್ಕಳಾಗಿ ಅವತಾರ 4 ರೂಪ ಭಗವಂತ ಅವತಾರ ಮಾಡ್ತಾನೆ ಅಂತ ಬಂದಿದೆ ಮಾತು. ಒಂದು ನರ ಅನ್ನೋ ರೂಪ, ಇನ್ನೊಂದು ನಾರಾಯಣ, ಮತ್ತೆ ಹರಿ, ಮತ್ತೆ ಕೃಷ್ಣ. ಈ ಕೃಷ್ಣ ಬೇರೆ ಕೃಷ್ಣ, ಈ ಯಾದವ ಕೃಷ್ಣ ಅಲ್ಲ, ಬೇರೆ ಕೃಷ್ಣ. ಅಂತೂ ನರ, ನಾರಾಯಣ, ಹರಿ, ಕೃಷ್ಣ 4 ರೂಪದಿಂದ ಮೂರ್ತಿ. ಇವಳು ದಕ್ಷ ಪ್ರಜಾಪತಿಯ ಮಗಳು. ಆ ಮೂರ್ತಿ ದೇವಿಯಲ್ಲಿ ಯಮಧರ್ಮರಾಯನಿಂದ 4 ರೂಪದಲ್ಲಿ ಭಗವಂತನ ಅವತಾರ ಆಗಿದೆ. ಇಷ್ಟ ಹೇಳಿ ಅಲ್ಲಿ ನಾರಾಯಣನ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ ಎಷ್ಟೋ ಅಪ್ಸರ ಸ್ತ್ರೀಯರು ಬಂದ್ರು, ಅವ್ರಿಗೆ ಸಾಧ್ಯ ಆಗ್ಲಿಲ್ಲ ಅಂತ ಇಷ್ಟವರ್ಣನೆ ಇದೆ. ಅದೇ ನರನಾರಾಯಣ ಅಂತ ಜೊತೆಗೆ ಇದೆ. ಇವರಿಬ್ರು ಬದರಿ ಕ್ಷೇತ್ರದಲ್ಲಿದ್ದು ಜೊತೆಗೆ ತಪಸ್ ಮಾಡ್ತಾ ಇದ್ದಾರೆ. ಲೋಕ ಶಿಕ್ಷಾರ್ಥಂ ತಪಃ ಕುರ್ವಾಣೋ ನರನಾರಾಯಣೌ ಬದರಿಯಾಂ ಸಹ ಇವ ತಿಷ್ಠತಃ ಅಂತ ಇಷ್ಟೆಲ್ಲ ಇದೆ.
ಅಲ್ಲ ಹಾಗಾದ್ರೆ ಭಗವಂತನ ಅವತಾರನ ಇದು, ಮತ್ತೆ ಶೇಷದೇವರು ಅಂತ ಇದೆಯಲ್ವಾ ನರ ಅನ್ನೋ ಶಬ್ದಕ್ಕೆ, ಅಂದ್ರೆ ಅಲ್ಲೇ ನರ ಅಂದ್ರೆ ಶೇಷ ಅನ್ನೋ ಅರ್ಥ ಮಾಡಿದ್ದಾರೆ ನಿಜ. ಎಲ್ಲಿ ಅರ್ಥ ಮಾಡಿದ್ದಾರೆ? ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಅಲ್ಲಿ ಷಾಡ್ಗುಣ್ಯ ಅಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಅವರು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ವಿಜಯಧ್ವಜದಲ್ಲೂ ಕೂಡ ಅದಿದೆ, ನರೋ ನಾರಾಯಣಶ್ಚೈವ ಹರಿಕೃಷ್ಣಸ್ತಥೈವಚ ಅಂತೆಲ್ಲ ಮಾತುಗಳು ಇದೆ. ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಇದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸಪ್ತವೃಂದಾವನಾಖ್ಯಾನದಲ್ಲಿ ಬಂದಿರೋದು ಎಷ್ಟು ಪ್ರಾಮಾಣಿಕ ಅನ್ಲಿಕ್ಕೆ ಈ ಪ್ರಶ್ನೆ ಕೇಳಿದ್ದು ಒಳ್ಳೇದಾಯ್ತು. ಆ ಪ್ರಶ್ನೆಗೆ ಇನ್ನೊಂದು ಉತ್ತರನೂ ಸಿಕ್ತು ಪ್ರಾಮಾಣಿಕವಾಗಿ. ಏನ್ ಪ್ರಾಮಾಣಿಕವಾಗಿ ಉತ್ತರ ಇದೆ ಅಂದ್ರೆ, ಭಾಗವತದ ಒಂದು ತಾತ್ಪರ್ಯದ ಮಾತನ್ನ ಹಾಗೆ ಇಲ್ಲಿ ಗ್ರಹಣ ಮಾಡಿದ್ದಾರೆ ಆದಿರಾಜರು, ಅಷ್ಟು ಚೆನ್ನಾಗಿ ಇಲ್ಲಿ ಜೋಡಿಸಿದ್ದಾರೆ. ಈ ನರ ಅನ್ನೋ ಭಗವಂತನ ರೂಪ ಒಂದಿದೆ ಅಂತ ಅಲ್ಲಿದೆ, ಎಲ್ಲಿ ಭಾಗವತ ತಾತ್ಪರ್ಯದಲ್ಲಿ. ಆ ಶ್ಲೋಕ ಹೀಗಿದೆ, ನರೋ ನಾರಾಯಣಶ್ಚೈವ ಹರಿಃ ಕೃಷ್ಣಸ್ತಥೈವ ಚ ಚತ್ವಾರೋ ಧರ್ಮತನಯಾಹ, 4 ಜನ ಧರ್ಮರಾಯನ ಮಕ್ಕಳು, ನರ ನಾರಾಯಣ ಹರಿ ಕೃಷ್ಣ. ಸರಿ, ಇದಾದ್ಮೇಲೆ ಏನ್ ಮಾತು ಕೇಳಿ, ಹರಿರೇವತ್ರಯೋ ಮತಾಹ, ಅಲ್ಲಿ 4 ದೇವರ ರೂಪ ಅಲ್ಲ, 3 ಮಾತ್ರ ಅಂತ ಹೇಳ್ತಾರೆ. ಹರಿರೇವ ತ್ರಯಃ ಮತಾಹ, 3 ಜನ. ಹಾಗಾದ್ರೆ ಯಾರದೋ 3 ಭಗವಂತನ ರೂಪ, ಇನ್ನೊಂದು ಯಾವ್ದಲ್ಲ, ಅನಂತೋ ನರನಾಮಾತ್ರ, ಅನಂತ ಅಂದ್ರೆ ಶೇಷ, ಶೇಷ ಅಲ್ಲಿ ನರನಾಮ, ನರ ಅಂತ ಆ ಶೇಷನಿಗೆ ಹೆಸರು. ಮತ್ ಹಾಗಾದ್ರೆ ನರನಾರಾಯಣ ಅಂದ್ರೆ ನರ ಅಂದ್ರೆ ಶೇಷ, ನಾರಾಯಣ ಅಂದ್ರೆ ನಾರಾಯಣನ ಸ್ವಯಂ ಭಗವಂತ. ಹಾಗಾಗಿ ನರ ಅಂತಂದ್ರೆ ದೇವರಿಗೆ ಹೇಗೆ ಅಂದ್ರೆ, ಆಗ ಮುಂದಿನ ವಾಕ್ಯ ಓದ್ಬೇಕು ನಾವು, ಅಷ್ಟಕ್ಕೆ ನಿಲ್ಲಿಸ್ಬಾರ್ದು. ತಸ್ಮಿಂತು ನರನಾಮವಾನ್ ವಿಶೇಷೇಣ ಸ್ವಯಂ ವಿಷ್ಣು ನಿವಸತಿ ಅಂಬುಜೇಕ್ಷಣ. ಅಂದ್ರೆ ನರ ಅನ್ನೋ ಹೆಸರಿನ ಶೇಷದೇವರಲ್ಲಿ ವಿಶೇಷವಾಗಿ ತಸ್ಮಿನ್ಸ್ತು, ಆ ನರ ಅನ್ನೋ ಹೆಸರಿನ ಅನಂತನಲ್ಲಿ ನರ ನಾಮವಾನ್ ವಿಷ್ಣು ವಿಶೇಷೇಣ, ನರ ಅನ್ನೋ ಹೆಸರಿನಿಂದಲೇ ವಿಶೇಷವಾಗಿ ಆ ಭಗವಂತ ಅಂಬುಜೇಕ್ಷಣ ಅಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಹಾಗಾದ್ರೆ ಏನರ್ಥ ಆಯ್ತು, ನರ ಅನ್ನೋ ಶೇಷನಲ್ಲಿ ನರ ಅನ್ನೋ ಹೆಸರಿನಿಂದಲೇ ದೇವರ ಒಂದು ವಿಶೇಷ ರೂಪ ಇದೆ. ಆ ನರನಲ್ಲಿ ಇರೋ ನರ ಅನ್ನೋ ವಿಶೇಷ ರೂಪ ಇದೆಯಲ್ಲ ಭಗವಂತಂದು, ಅದರ ಪ್ರಾರ್ಥನೆಯನ್ನ ಇಲ್ಲಿ ಮಾಡಿದ್ದಾರೆ, ಅದು ಭಗವಂತನ ರೂಪ ಅಂತ ಇಲ್ಲಿ ಸಪ್ತವೃಂದಾವನಾಖ್ಯಾನದಲ್ಲಿ ಬಂದಿದೆ. ಇದ್ರ ಜೊತೆಗೆ ಅರ್ಜುನನಿಗೆ ನರ ಯಾಕೆ, ನರ ಆವೇಶ ವಿಶೇಷವಾಗಿ. ಅಂತೂ ಈ ಭಗವಂತನ ಒಂದು ವಿಶೇಷ ಸನ್ನಿಧಾನ ಇದ್ದಾಗ ಆಯಾಯ ಶಬ್ದಗಳು ಬೇರೆದರಲ್ಲಿ ಬರುತ್ತೆ. ಇದು ಸಾಮಾನ್ಯವಾದ ಉತ್ತರ ಇದೆ, ಇದು ವಿಶೇಷ ಪ್ರಮಾಣನೂ ಹೀಗಿದೆ. ಸಾಮಾನ್ಯವಾಗಿ ಎಲ್ಲೇ ಆಗಲಿ, ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪೇ ಶಿವ ಸ್ಥಿತ, ಬ್ರಹ್ಮದೇವರಿಗೆ ಬ್ರಹ್ಮ ಅಂತ ಯಾಕೆ ಹೆಸರು ಅಂದ್ರೆ, ಬ್ರಹ್ಮ ಅನ್ನೋ ರೂಪದಿಂದ ಬ್ರಹ್ಮದೇವರ ಒಳಗಡೆ ಇರ್ತಾನೆ ಭಗವಂತ. ಶಿವನಿಗೆ ಯಾಕೆ ಶಿವ, ಶಿವ ಅನ್ನೋ ರೂಪದಿಂದ ದೇವರ ಒಳಗಡೆ ಇರ್ತಾನೆ. ಆತರ ನರ ಅಂತ ಯಾಕೆ ಶೇಷದೇವರಿಗೆ ಹೆಸರು, ನರ ಅನ್ನೋ ಹೆಸರಿಂದ ಒಳಗಡೆ ದೇವರಿದ್ದಾನೆ ಅಂತ ಒಂದು. ಈ ರೀತಿ ಈ ಭಾಗವತದ ಈ ದ್ವಿತೀಯ ಸ್ಕಂದ ತಾತ್ಪರ್ಯದ ಮಾತನ್ನ ಗಮನಿಸಿದಾಗ ಈ ಎಲ್ಲಾ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಗತ್ತೆ. ಅದು ಇಷ್ಟು ಹೇಳೋದಿತ್ತ, ಅದನ್ನ ನಾನು ಹೇಳಲಿಕ್ಕೆ ಹೋಗ್ಲಿಲ್ಲ. ಅಂತೂ ಈ ಹಿಂದೆ ಪಾಠದಲ್ಲೂ ಅದು ಬಂದಿತ್ತು ಭಾಗವತದಲ್ಲಿ. ಅಷ್ಟೇ ಅಲ್ಲ, ಇಲ್ಲಿ ನಾವು ಸಪ್ತವೃಂದಾವನಾಖ್ಯದ ಅನುಸಂಧಾನ ಏನ್ ಮಾಡ್ಕೊಳ್ಬಹುದು ಅಂತಂದ್ರೆ, ನರನಾರಾಯಣ ಅಂತಂದ್ರೆ ನರರೂಪನಾದ ಭಗವಂತ ಆ ನರನಲ್ಲಿರೋನನ್ನು ತಗೊಳ್ಬೇಕು. ಅದು ಭಾಗವತ ತಾತ್ಪರ್ಯಕ್ಕೆ ಸಮ್ಮತ, ಭಾಗವತಕ್ಕೂ ಸಮ್ಮತ ಈ ನಿರೂಪಣೆ. ಅದರಿಂದ ಇಲ್ಲಿ ಯಾವುದೇ ಒಂದು ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಇದಾದ್ಮೇಲೆ 71ನೇ ಶ್ಲೋಕದ ವಿವರಣೆ ಪ್ರಾರಂಭ ಆಯ್ತು. ಅಲ್ಲಿ ಶ್ಲೋಕವನ್ನ ನಾವು ನೋಡಿದ್ವಿ, ಅದರ ವಿವರಣೆಗೆ ಬಂದಾಗ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದೆ. ಈ ಶ್ಲೋಕದಲ್ಲಿ ಏನಾಗುತ್ತೆ, ಪೀಠ, ರಜತ ಪೀಠ, ಪುರುಟ ಪೀಠ ಅಂತ ಇನ್ನೊಂದು ಶಬ್ದ ಬಂತು ಮೊದಲನೇ ಸಾಲಿನಲ್ಲಿ. 2ನೇ ಸಾಲಿನಲ್ಲಿ ಕರಟ ಬುದ್ಧಿ ಸರಟ ಜನ್ಮ, ಕರಟ ಸರಟ, ರಜತ ಪೀಠ ಪುರುಟ ಪೀಠ ಅಂತ ಇದೆ. ವಸ್ತುತಃ ಏನಂದ್ರೆ, ಈ ಪುರುಟ ಪೀಠಗತ ಪ್ರತಿಮಂ ಹರಿಂ ಅಂತಿದೆಯಲ್ಲ, ಪುರುಟ ಅಂತ ಶಬ್ದ ಸಂಸ್ಕೃತದಲ್ಲಿ ಸಿಗಲ್ಲ, ಪುರಾಟ ಅಂತ ಸಿಗುತ್ತೆ. ಪುರಾಟ ಅಂದ್ರೆ ಚಿನ್ನ, ಚಿನ್ನಕ್ಕೆ ಪುರಾಟ ಅಂತ ಕರೀತಾರೆ, ಸುವರ್ಣ. ಇದು ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ತಾವು ಮಧ್ಯಪಾಠ ಮಠದ ವರ್ಣನೆಯನ್ನ ಮಾಡ್ತಾರೆ. ಅಲ್ಲಿ ವೇದವ್ಯಾಸರ ಪ್ರಾರ್ಥನೆಯನ್ನ ಮಾಡ್ತಾರೆ. ತೀರ್ಥ ಪ್ರಬಂಧದಲ್ಲಿ ಒಂದು ಶ್ಲೋಕ ಬರುತ್ತೆ, ಪ್ರತಿನಿತ್ಯ ದೀಪವನ್ನ ಹಚ್ಚಬೇಕಾದ್ರೆ ಈ ಶ್ಲೋಕ ಹೇಳ್ಕೊಳ್ಬೇಕು ಅಂತ ಅಪರೂಪದ ಶ್ಲೋಕ. ವಸ್ತುತಃ ಅಲ್ಲಿ ವರ್ಣನೆ ಮಾಡಿದ್ದದು, ಆದ್ರೆ ನಮ್ಮ ಅನುಸಂಧಾನಕ್ಕೆ ತುಂಬಾ ಮುಖ್ಯ. ಪ್ರತಿನಿತ್ಯ ದೀಪ ಹಚ್ಚಬೇಕಾದ್ರೆ ಹೇಳ್ಕೊಳ್ಬೇಕು, ಸ್ನೇಹಾರ್ದ್ರ ಮತ್ವ ಹೃದಯಾಖ್ಯ ದಯಾಂಬುಜೇನ ಅಂತ ಒಂದು ಶ್ಲೋಕ ಪ್ರಾರಂಭ ಆಗುತ್ತೆ. ಅಲ್ಲಿ ಶ್ರೀಮಧ್ಯವಾಟ ಮಠ ಪೌರಟ ಭಾಜನಸ್ಥಂ ವ್ಯಾಸ ಪ್ರದೀಪಂ ಇವಂ ಆದರತೋ ಭಜಧ್ವಂ ಅಂತ ಹೇಳ್ತಾರೆ.
ಈ ಮಧ್ಯವಾಟ ಮಠ ಏನಿದೆ ಅದು ದೊಡ್ಡ ಪೌರಟ ಭಾಜನ ಮಠನೆ. ಅದು ದೊಡ್ಡ ಸುವರ್ಣ ಪಾತ್ರೆ ತರ. ಅಲ್ಲಿ ಇರೋ ವೇದವ್ಯಾಸರನ್ನೋ ದೀಪ ಇದೆಯಲ್ಲ, ಆ ದೀಪವನ್ನ ನೀವು ಸೇವಿಸ್ರಿ ಅಂತ ಹೇಳ್ತಾರೆ. ಮೊದಲನೇದೇನಂದ್ರೆ ಸ್ನೇಹ. ಅಲ್ಲಿ ಇದು ಬತ್ತಿ ಅನ್ನೋರ್ದು ಈ ಮಧ್ವಾಚಾರ್ಯರು ಅವರಲ್ಲಿರುವಂತಹ ಭಕ್ತಿ ಏನಿದೆಯಲ್ಲ, ಬತ್ತಿ ಮಧ್ವಾಚಾರ್ಯ ರೀತಿಯಲ್ಲಿ ಚಿಂತನೆ, ಅವರಲ್ಲಿರೋ ಆ ಸ್ನೇಹ ಭಕ್ತಿ ಅದೆಲ್ಲ ಇದು ಎಣ್ಣೆ ಅಥವಾ ತುಪ್ಪ ಅಂತ ತಗೊಳ್ಬೇಕು. ಅಲ್ಲಿ ಉರಿತಾ ಇರೋದು ವೇದವ್ಯಾಸರೆಂಬ ದೀಪ. ಈ ರೀತಿ ಮಧ್ಯವಾಟ ಮಠದಲ್ಲಿರುವಂತಹ ವೇದವ್ಯಾಸರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ವೇದವ್ಯಾಸರನ್ನ ಕುರಿತು ಅಲ್ಲಿ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂಬಶ ಅಂತ ಮುಂದೆ ಅವರು ಶ್ಲೋಕ ಹೇಳ್ತಾರೆ ತೀರ್ಥ ಪ್ರಬಂಧದಲ್ಲಿ. ಈ ಪ್ರಸಂಗ ಬಹಳ ಮುಖ್ಯ. ಇಲ್ಲೂ ಮಧ್ಯವಾಟ ಮಠದ ಬಗ್ಗೆ ಉಲ್ಲೇಖ ಬರುತ್ತೆ. ಬೃಂದಾವನಾಚಾರ್ಯರು ತಾವು ಕೃಷ್ಣನ ಹತ್ರ, ಅಂದ್ರೆ ಉಡುಪಿ ಕೃಷ್ಣನ ಹತ್ತಿರ ಈ ಮಧ್ಯವಾಟ ಮಠದ ಆ ಸಂಪುಟದಲ್ಲಿ, ಅಂದ್ರೆ ಸುವರ್ಣ ಸಂಪುಟದಲ್ಲಿರೋ ವೇದವ್ಯಾಸರೇನಿದ್ದಾರೆ, ಆ ವೇದವ್ಯಾಸರನ್ನ ವ್ಯಾಸಮುಷ್ಟಿ ಏನಿದೆಯಲ್ಲ ಅದನ್ನ ಇಲ್ಲಿ ತಂದು, ಎಲ್ಲಿ ಉಡುಪಿ ಕ್ಷೇತ್ರಕ್ಕೆ ತಂದು ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಇಷ್ಟಿದೆ ವಿಷಯ. ಇಲ್ಲೇನು ಹೇಳಲಿಕ್ಕೆ ಹೊರಟಿದ್ದಾರೆ ಇದರಲ್ಲಿ ಅಂದ್ರೆ, ಕೆಲವರು ಇಂಥ ಉಡುಪಿ ಕ್ಷೇತ್ರಕ್ಕೆ ಬಂದ್ರು ತಮ್ಮ ಯೋಗ್ಯತೆ ಯಾವ ರೀತಿ ಇರುತ್ತೋ ಅಂತ ಫಲವನ್ನೇ ಅವ್ರು ಪಡಿತಾರೆ ಅಂತ. ಈಗ ಉದಾಹರಣೆಗೆ ರಾಮೇಶ್ವರದಲ್ಲಿ ಇದ್ದವ್ರಿಗೆಲ್ಲ ಸೇತು ದರ್ಶನ ಆಗುತ್ತೆ, ಅವ್ರ ಸೇತು ದರ್ಶನ ಆದವ್ರಿಗೆಲ್ಲ ಮುಕ್ತಿ ಅಂತ ಒಂದ್ ಕಡೆ ಪ್ರಶ್ನೆ ಮಾಡ್ಕೊಂಡ್ರು. ಇದು ಯಾವ್ದೇ ತೀರ್ಥಕ್ಷೇತ್ರ ಅಲ್ಲ, ಕಾಶಿಲಿ ಮ್ಯೂಟ್ ಮಾಡಿ ಶಬ್ದ. ಈಗ ಮ್ಯೂಟ್ ಆಯ್ತು ಸರ್. ಅಂದ್ರೆ ತಮ್ಮ ಯೋಗ್ಯತೆ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ಅವರು ಅದೇ ಫಲವನ್ನು ಪಡಿತಾರೆ ಎಂಥ ಕ್ಷೇತ್ರದಲ್ಲಿ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಅದ್ರ ಬಗ್ಗೆ ಸಾಕ್ಷಾತ್ ಉಲ್ಲೇಖ ಇಲ್ಲದ್ರೆ ವ್ಯಾಖ್ಯಾನದಲ್ಲಿ ಪ್ರಶ್ನೆ ತಗೊಂಡು ಉತ್ತರ ಕೊಡ್ತಾ ಹೋಗ್ತಾರೆ. ಏನ್ ಹೇಳ್ತಾರ ಒಂದ್ ಮಾತು. ಈಗ ರಾಮೇಶ್ವರದಲ್ಲಿ ಸೇತುವೆ ದರ್ಶನ ಮಾಡಿದವನಿಗೆ ಸೇತುಂ ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತ ಇದೆ. ಬ್ರಹ್ಮಹತ್ಯೆಯನ್ನು ಬಿಟ್ಬಿಡ್ತಾನೆ, ದರ್ಶನ ಸಾಕಂತೆ. ಬ್ರಹ್ಮಹತ್ಯೆ ಅಂತಹ ದೊಡ್ಡ ಪಾಪನು ಹೊರಟೋಗ್ಬಿಡುತ್ತೆ ಸೇತು ದರ್ಶನ ಆದ್ರೆ. ಮತ್ ಹಾಗಾದ್ರೆ ಅಲ್ಲಿರೋ ಮ್ಲೇಚ್ಛರ್ ಇರ್ತಾರಲ್ಲ, ಅಂದ್ರೆ ಯಾರು ಸಂಸ್ಕಾರವನ್ನು ಹೊಂದಿರಲ್ಲ ಅಂತ ಮ್ಲೇಚ್ಛರು. ಮ್ಲೇಚ್ಛ ಅನ್ನೋ ಶಬ್ದಕ್ಕೆ ತುರುಷ್ಕ ಅನ್ನೋ ಅರ್ಥ ಬಳಸೋದು ಹೆಚ್ಚಿದೆ. ಆದ್ರೆ ಮ್ಲೇಚ್ಛ ಅಂತಂದ್ರೆ ಯಾರಿಗೆ ಶಾಸ್ತ್ರಜ್ಞಾನ ಇರಲ್ಲ, ಹೇಗೆ ಅಂದ್ರೆ ಹಾಗೆ ಶಬ್ದಗಳನ್ನ ಬಳಸ್ತಾರೆ, ಅಂತವ್ರಿಗೆ ಮ್ಲೇಚ್ಛರು ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಪಶಬ್ದ, ಮ್ಲೇಚ್ಛ ಅಪಶಬ್ದೆ ಅಂತ ಅದಕ್ಕೆ ಬಿಡಿಸ್ತಾರೆ. ಯಾರು ಅಪಶಬ್ದ, ಸರಿಯಾದ ಸಂಸ್ಕೃತ ಶಬ್ದಗಳನ್ನ ಬಳಸ್ದೇನೆ ಹೇಗಂದ್ರೆ ಹಾಗೆ ಬಳಸ್ತಾರೋ ಅವ್ರಿಗೆ ಮ್ಲೇಚ್ಛರು ಅಂತ ಕರೀತಾರೆ. ಇದು ಸಾಮಾನ್ಯವಾದ ಅರ್ಥ. ಈ ಮ್ಲೇಚ್ಛರಿಗೆ ಹಾಗಾದ್ರೆ ಪ್ರತಿನಿತ್ಯ ಅಲ್ಲಿ ದರ್ಶನ ಆಗ್ತಾ ಇದೆಯಲ್ಲ, ಸೇತುವೆ ದರ್ಶನ, ಅವರಿಗೆಲ್ಲ ಮುಕ್ತಿ ಆಗ್ಲಿಲ್ವಾ? ಹಾಗಾದ್ರೆ ಖಂಡಿತ ಆಗಿಲ್ಲ. ಯಾಕಾಗತ್ತೆ ಅವ್ರಿಗೆ ಮುಕ್ತಿ? ತೀರ್ಥಕ್ಷೇತ್ರದಲ್ಲಿ ಇರೋರ್ಗೆಲ್ಲ ಹಾಗಾದ್ರೆ ಮುಕ್ತಿ ಆಗ್ಬಿಡುತ್ತೆ ಅಂತಂದ್ರೆ ಅದು ಹೇಗ್ ಸಾಧ್ಯ? ಅವರ ಅನುಷ್ಠಾನ, ಅವರು ಪಾದಯಾತ್ರೆ ಮಾಡ್ಬೇಕು, ಶ್ರದ್ಧಾ ಭಕ್ತಿ ಎಲ್ಲನೂ ಇರ್ಬೇಕಲ್ಲ, ಬೇರೆ ಬೇರೆ ಗುಣಗಳು, ಹೀಗೆಲ್ಲ ಇದೆ. ಇದನ್ನೆಲ್ಲ ಯಾಕೆ ಹೇಳಿದ್ದಂದ್ರೆ, ಈಗ ಉಡುಪಿ ಕ್ಷೇತ್ರಕ್ಕೆ ಒಬ್ಬ ಬಂದ, ದುರ್ಯೋಧನನೇ ಬಂದ. ದುರ್ಯೋಧನ ಬಂದ ಉಡುಪಿ ಕ್ಷೇತ್ರಕ್ಕೆ. ಅವನೇನು ಮಧ್ವ ಸರೋವರದಲ್ಲಿ ಮುಳುಗ್ಬಿಟ್ಟು ಅವ್ರು ಮುಕ್ತಿ ಆಗ್ಬಿಡತ್ತ ಅಂದ್ರೆ ಹೇಳಿದ್ದು. ಈ ದೈತ್ಯರು ತಾವು ಎಲ್ಲೇ ಯಾವುದೇ ಪವಿತ್ರ ಕ್ಷೇತ್ರಕ್ಕೆ ಬಂದ್ರು ಆ ಪವಿತ್ರ ಕ್ಷೇತ್ರದಲ್ಲಿ ಅವರಿಗೇನು ಸದ್ಗತಿ ದೊರೆಯಲ್ಲ. ಅವರ ಯೋಗ್ಯತೆ ತಕ್ಕ ಹಾಗೆ ಏನ್ ಬೇಕೋ ಅದೇ ಆಗುತ್ತೆ. ಇದೆಲ್ಲ ಇದೆ. ಅದರಲ್ಲೊಂದು ಬೃಹದಾರಣ್ಯಕೋಪನಿಷತ್ ಭಾಷ್ಯದ ಒಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಲ್ಯಾವೇಶಾತ್ ಅಲ್ಪದೋಷ ಕೃಕಲಾಸ ವಧೂಪಿ ಸನ್ ಅಂತ ಒಂದು ವಾಕ್ಯ. ಈ ಕೃಕಲಾಸ ಅಂದ್ರೆ ಓತಿಕೇತ ಏನಿದೆಯಲ್ಲ, ಓತಿಕೇತ ಪ್ರಾಣಿಯಲ್ಲಿ ಕಲಿಯ ಆವೇಶ ಕೃಕಲಾಸ ಅಂತ ಅದಕ್ಕೆ ಸಂಸ್ಕೃತದಲ್ಲಿ ಕರೀತಾರೆ. ಕೃಕಲಾಸ ಅಂದ್ರೆ ಕೆಲವರು ಈ ಗೊದ್ದ ಏನಿದೆಯಲ್ಲ, ಆ ಗೊದ್ದಕ್ಕೆ ಅಂದ್ರೆ ಇರುವೆ ಪ್ರಭೇದ ಗೊದ್ದ ಅಂತ ಕರಿತೀವಲ್ಲ, ಅದಕ್ಕೆ ಕೃಕಲಾಸ ಅಂತ ಕರೀತಾರೆ ಅಂತ ಕೆಲವರು ಹೇಳ್ತಾರೆ. ವಸ್ತುತಃ ಕೃಕಲಾಸ ಅನ್ನೋ ಶಬ್ದ ಈ ಅರ್ಥದಲ್ಲಿ ಬಹಳ ಪ್ರಸಿದ್ಧ. ಯಾವುದು? ಈ ಓತಿಕೇತ ಅನ್ನೋ ಅರ್ಥದಲ್ಲಿ ಬಹಳ ಪ್ರಸಿದ್ಧ. ಈ ಓತಿಕೇತ ಅನ್ನೋದು ಅದು ಕಲಿಯ ಒಂದು ವಿಶೇಷವಾದ ಸ್ಥಾನ. ಅದು ಕೃಕಲಾಸ ದೇಹ ಇದೆಯಲ್ಲ, ಆ ಪ್ರಾಣಿಯ ದೇಹ, ಅದು ಕಲಿಯ ಆವಾಸ ಸ್ಥಾನ. ಈ ಕೃಕಲಾಸದ ಬಗ್ಗೆ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವುದು ಅಂದ್ರೆ ಸರಟ ಜನ್ಮ ಅಂತ ಬಂತಲ್ಲ, ಸರಟ ಜನ್ಮ ಅಂದ್ರೆ ಓತಿಕೇತದ ಜನ್ಮ ಅಂತ ಅರ್ಥ. ಸರಟ ಅಂದ್ರೆ ಓತಿಕೇತ ಅಂತ ಅರ್ಥ. ಈ ಓತಿಕೇತ ಜನ್ಮ ಅದು ಹೋಗೋದಿಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಎಲ್ಲಿ? ತದ್ಗತಃ
ಉಡುಪಿ ಕ್ಷೇತ್ರಕ್ಕೆ ಬಂದ್ರು ಅವನ ಯೋಗ್ಯತೆ ಏನಿದೆಯೋ ಅದು ಅವನು ಪಡೆದೇ ಪಡಿತಾನೆ. ಅಂತಹ ಜನ್ಮ ಅವನಿಗೇನ್ ಬಿಟ್ಟು ಹೋಗಲ್ಲ ಅಂತ. ಯೋಗ್ಯತೆ ಮುಖ್ಯ. ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡೋದು ನಿಜ, ಮಾಡಬಹುದು. ಯೋಗ್ಯತೆ ಇದ್ರೆ ಆಗ ಮಾತ್ರ ಅವನಿಗೆ ಸದ್ಗತಿ. ಇಲ್ಲ ಅಂದ್ರೆ ಅವ್ನು ಏನ್ ಮಾಡಿದ್ರು ಕೂಡ ಸದ್ಗತಿ ಆಗೋದೇ ಇಲ್ಲ. ಯಾಕಂದ್ರೆ ಅವ್ನು ಸಹಜವಾದ ದುರ್ಬುದ್ಧಿ ಬಿಡೋದಿಲ್ವಲ್ಲ, ದುರ್ಬುದ್ಧಿ ಇದ್ದೇ ಇರತ್ತೆ ಅಂತ. ಈ ರೀತಿಯಲ್ಲಿ ಸರಟ ಜನ್ಮ ನ ಜಹಾತಿ ತದ್ಗತಃ, ಅಂಥ ಪವಿತ್ರ ಕ್ಷೇತ್ರದಲ್ಲಿ ಇದ್ರು ತನ್ನ ಸರಟ ಜನ್ಮವನ್ನ ಅವನು ಬಿಡೋದಿಲ್ಲ. ಕರಟ ಬುದ್ಧಿರಪಿ ಯಾತಿ ಕೋ ಮಹಾನ್, ಯಾಕೆಂದ್ರೆ ಅವನು ಅಮಹಾನ್ ಅಂತ ಹಾಗೆ ಬಿಡಿಸ್ಕೊಳ್ಬೇಕಂತೆ. ಕೋ ಅಮಹಾನ್ ಅಂದ್ರೆ ಅವನು ದೊಡ್ಡವನಲ್ಲ. ಯಾಕೆಂದ್ರೆ ಕರಟ ಬುದ್ಧಿರಪಿ, ಕರಟ ಬುದ್ಧಿರಪಿ ಅಂತ ಇದೆ. ಈ ಕರಟ ಬುದ್ಧಿರಪಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಕರಟ ಅಂದ್ರೆ ಕಾಕ ಅಂತ ಅರ್ಥ, ಕಾಗೆ ಅಂತ ಅರ್ಥ. ಕರಟ ಬುದ್ಧಿ ಅಂದ್ರೆ ಕಾಗೆ ಬುದ್ಧಿ, ಕಾಕ ಬುದ್ಧಿ ಅಂತ ಅರ್ಥ ಹೇಳ್ತಾರೆ. ಹಾಗಾದ್ರೆ ಕಾಕ ಬುದ್ಧಿ ಹೇಗೋ ಹಾಗೆ ಕಾಕ ಬುದ್ಧಿ ಇರುವಂತಹ ಮನುಷ್ಯ ತಾನು ಇಂಥ ಉಡುಪಿ ಪವಿತ್ರ ಕ್ಷೇತ್ರಕ್ಕೆ ಬಂದ್ರು, ಅಲ್ಲಿ ಮಧ್ಯವಾಟ ಮಠದ ಆ ವೇದವ್ಯಾಸರ ಆ ಸಂಪುಟ ಏನಿದೆ ಅದಿದ್ರು ಕೃಷ್ಣನ ಸನ್ನಿಧಾನದಲ್ಲಿ, ಇವರಿಬ್ರಿದ್ರು, ಅಂಥ ವ್ಯಕ್ತಿಗೆ ಉದ್ಧಾರ ಇಲ್ಲ, ಅವನ ಜನ್ಮ ಹಾಗೆ ಹೋಗಲ್ಲ, ಅವನು ಅನುಭವಿಸಲೇಬೇಕು ಅಂತ ಈ ಅರ್ಥ ನಮಗೆ ಮೇಲ್ನೋಟಕ್ಕೆ ತೋರ್ತಾ ಇದೆ. ಇಲ್ಲಿ ಕರಟ ಅನ್ನೋ ಶಬ್ದಕ್ಕೆ ಒಂದು ಹೇಳಿದೆ ಅರ್ಥ. ಕರಟ ಅಂದ್ರೆ ಕಾಕ ಅಂತ ಅರ್ಥ, ಕಾಗೆ ಅಂತ ಒಂದು ಅರ್ಥ ಹೇಳಿದೆ. ಇನ್ನು ಕೆಲವ್ರು ಏನ್ ಅರ್ಥ ಮಾಡ್ತಾರೆ ಅಂದ್ರೆ ಕರಟ ಬುದ್ಧಿ ಅಂದ್ರೆ ಆನೆ ಬುದ್ಧಿ ಅಂತ. ಈ ಆನೆ ಏನ್ ಮಾಡತ್ತೆ, ಸ್ನಾನ ಮಾಡೋದೆಲ್ಲ ಮಾಡತ್ತೆ. ಯಾಕೆ ಸ್ನಾನ ಮಾಡಿದ್ದು? ಧೂಳು ಹೋಗ್ಲಿಕ್ಕೋಸ್ಕರ, ತನ್ನ ದೇಹ ಶುದ್ಧ ಆಗ್ಲಿಕ್ಕೋಸ್ಕರ ಮಾಡೋದೆಲ್ಲ ಸ್ನಾನ ಮಾಡೋದು, ಮತ್ತೆ ಧೂಳನ್ನು ಹಾಕೊಳ್ಳೋದು. ಅಂದ್ರೆ ಚಂಚಲ ಬುದ್ಧಿ, ಅದು ಸರಿಯಾಗಿ ಬುದ್ಧಿ ಇಲ್ಲ ಯಾವ್ದು ಆನೆಗೆ. ಗಜ ಬುದ್ಧಿ ರಿವ, ಆನೆಗೆ ಹೇಗೆ ಬುದ್ಧಿ ಇದೆಯೋ ಹಾಗೆ ಕರಟ ಬುದ್ಧಿ, ಆನೆ ತರ ಬುದ್ಧಿ ಇರೋ ಮನುಷ್ಯ ಅಂತ. ಯಾಕಂದ್ರೆ ಇಲ್ಲಿ ಕರಟ ಅನ್ನೋ ಶಬ್ದ ವಸ್ತುತ ಗಜಗಂಡ ಅಂತ ಹೇಳ್ತಾರೆ. ಅಂದ್ರೆ ಈ ಆನೆಯ ಒಂದು ಗಂಡ ಸ್ಥಳ ಏನಿದೆಯಲ್ಲ, ಆ ಗಂಡ ಸ್ಥಳಕ್ಕೆ ಕರಟ ಅಂತ ಕರೆಯೋದು. ಅದನ್ನ ಆನೆ ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ, ಅದನ್ನ ಪೂರ್ಣ ಅರ್ಥ ತಗೊಂಡಿಲ್ಲ ಕೆಲವರು ವ್ಯಾಖ್ಯಾನದಲ್ಲಿ ಬರೆಯೋರು. ಇನ್ನು ಕಾಕ ಬುದ್ಧಿ ಅಂತ ಅದು ಪ್ರಸಿದ್ಧವಾದ ಅರ್ಥ. ಇನ್ನೊಂದು ಈ ಕರಟ ಅಂದ್ರೆ ನಿಂದ್ಯ ಜೀವಿನಿ ಅಂತ ಒಂದು ವರ್ಣನೆ ಮಾಡ್ತಾರೆ. ಅಂದ್ರೆ ಯಾರ ಜೀವನ ನೋಡಿ ಬೈಬೇಕೆಲ್ರು, ನಿಂದನೆ ಮಾಡ್ಬೇಕು, ನೋಡಿ ಎಂಥ ಜೀವನ ನಡೆಸ್ತಾ ಇದ್ದಾನೆ ಅವನು ಕೆಟ್ಟದಾಗಿ ಅಂತ, ಅಂಥವನಿಗೆ ಕರಟ ಅಂತ ಕರೀತಾರೆ. ಅವನ್ ತರ ಕೆಟ್ಟ ಬುದ್ಧಿ ಇರೋನು ಅಂತ ಒಟ್ಟು ತಾತ್ಪರ್ಯ. ಈ ತರ ಅನೇಕ ಅರ್ಥಗಳಿದೆ. ಅದ್ರಲ್ಲಿ ಇನ್ನೊಂದು ಅರ್ಥ ಇದೆ. ಒಂದು ಅರ್ಥ ಏನಂದ್ರೆ ಸ್ಥೇಯ ಶಾಸ್ತ್ರ ಪ್ರವರ್ತಕ, ಅಂದ್ರೆ ಸುಳ್ಳಾದ ಶಾಸ್ತ್ರ ರಚನೆ ಮಾಡೋನು, ಅದನ್ನ ಪ್ರಚಾರ ಮಾಡೋನು, ಅವನ ಕರಟ ಅಂತ ಕರೀತಾರೆ. ಮತ್ ಹೇಳೋದೇ ಸುಳ್ಳು, ಅಂಥ ಸುಳ್ಳು ಬುದ್ಧಿ ಇರೋನ್ಗೆ ಕರಟ ಬುದ್ಧಿ ಇರೋನು ಅಂತ ಕರೀತಾರೆ. ಈ ರೀತಿ ಎಲ್ಲ ಅನೇಕ ಅರ್ಥಗಳಿದೆ. ವ್ಯಾಖ್ಯಾನಗಳಲ್ಲಿ ಕರಟ ಅನ್ನೋ ಶಬ್ದಕ್ಕೆ ಆಗಲೇ ತಿಳಿಸಿದಂತೆ ಒಂದು ಕಾಕ ಬುದ್ಧಿ ಅಂತ ಒಂದು ಅರ್ಥ ಮಾಡ್ತಾರೆ, ಗಜ ಬುದ್ಧಿ ಅಂತ ಅರ್ಥ ಮಾಡ್ತಾರೆ. ನಾವ್ ಇನ್ನೂ ಎರಡು ಅರ್ಥ ತಗೊಳ್ಬಹುದು, ಅದಕ್ಕೆ ವಿಶೇಷವಾದ ಅರ್ಥ. ಹಾಗಾಗಿ ಇಂಥ ಕರಟ ಬುದ್ಧಿ ಇರೋನಿಗೂ ಇಂಥ ರಜತ ಪೀಠಪುರಕ್ಕೆ ಬಂದಾಗ ಮುಕ್ತಿ ಆಗಬೇಕು ಅಂತಿಲ್ಲ, ಆನೆ ತರ ಅಲ್ಪ ಬುದ್ಧಿ ಇರೋನು ಅಂತ ಇಷ್ಟು ಬಂತು. ಇದಾದ್ಮೇಲೆ ಒಂದು ವರ್ಣನೆ ಮಾಡ್ತಾನೆ. ಇಷ್ಟೆಲ್ಲ ಯಾಕೆ ಹೇಳಿದ್ದಂದ್ರೆ, ಈ ಉಡುಪಿ ಕ್ಷೇತ್ರದಲ್ಲಿ ಒಬ್ಬ ಬರ್ತಾನೆ. ಯಾರು ಬರ್ತಾನೆ ಅಂದಾಗ ಇದನ್ನ ಈ ಅಧ್ಯಾಯದಲ್ಲಿ ನಮಗೆ ವಸ್ತುತಃ ಸಿಗಲ್ಲ ಉಲ್ಲೇಖ. ಇದು ನಮಗ್ ಸಿಗೋದು ಎಲ್ಲಿ ಅಂದ್ರೆ 21ನೇ ಅಧ್ಯಾಯದಲ್ಲಿ ನಮಗ್ ಸಿಗತ್ತೆ ಈ ವಿಷಯ. 21ನೇ ಅಧ್ಯಾಯ, ಅದರಲ್ಲಿ ಎಷ್ಟೇ ಶ್ಲೋಕ ಅಂದ್ರೆ ನಿಮಗೆ 15ನೇ ಶ್ಲೋಕ ಇದೆ. ಅಲ್ಲಿ 14ನೇ ಶ್ಲೋಕದಿಂದ ಓದ್ಬೇಕು ನಾವು. 14, 15, 16, 17, 18 ಏನೇನಿದೆ ಈ ಶ್ಲೋಕಗಳೆಲ್ಲ ಮುಖ್ಯ ಈ ವಿಷಯ ಅರ್ಥ ಆಗ್ಬೇಕು ಅಂದ್ರೆ. ಅಲ್ಲೇನ್ ಹೇಳಿದ್ದಾರೆ ವಿಷಯ ಅಂದ್ರೆ, ಈ ಕಲಿ ಇದನಲ್ಲ, ಆ ಕಲಿ ಮತ್ತೆ ಮಯ ಇವರಿಬ್ರು ಏನಿದ್ದಾರೆ, ಅದರಲ್ಲಿ ಕಲಿ ತಾನು ಕಮಲನಾಭ ಅನ್ನೋ ಹೆಸರಿನಿಂದ ಬರ್ತಾನಂತೆ. ಎಲ್ಲಿ? ಉಡುಪಿ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮಯ ಅವನು ತಮ್ಮಣ್ಣ ಅನ್ನೋ ಹೆಸರಿನಿಂದ ಬರ್ತಾನೆ ಅಂತ. ಇದೆಲ್ಲ ಉಡುಪಿ ಪ್ರಾಂತ್ಯದಲ್ಲಿ ಹುಟ್ಟುತ್ತಾರಂತೆ. ಇನ್ನು ಮಣಿಮಂತ ಶ್ರೀನಿವಾಸ ಅನ್ನೋ ಹೆಸರಿನಿಂದ ಹುಟ್ಟುತ್ತಾನೆ ಅಂತ ಹೀಗೆ ಉಲ್ಲೇಖ ಮಾಡ್ತಾ ಬರ್ತಾರೆ. ಅಲ್ಲಿ ಶ್ಲೋಕದಲ್ಲಿ ನಮಗ್ ಸಿಕ್ಕಿರೋದು ಇದು ಏನು, ಕಲಿ ಕಮಲನಾಭಾಖ್ಯ ಪುನರ್ ಭೂ ವಲಯೇ ಅಭವತ್ ಅಂತ ಇಷ್ಟ ಹೇಳಿದ್ದಾರೆ. ಮುಂದಕ್ಕೆ ಕಲಿರ್ಮಯಶ್ಚ ಮಣಿಮಾನ್ ಮಿಲಿತ್ವಾ ತ್ರಯೇವತೆ ಅಂತ ಮುಂದೆ ಶ್ಲೋಕ, ಸ್ವಲ್ಪ ಒಂದು 2 ಶ್ಲೋಕ ಬಿಟ್ರೆ ಅವ್ರ ಉಲ್ಲೇಖನ ಸಿಗತ್ತೆ. ಕಲಿ, ಮಯ ಮತ್ತೆ ಮಣಿಮಂತ 3 ಜನ. ಈ 3 ಜನ ಸೇರ್ಕೊಂಡು ಏನ್ ಮಾಡಿದ್ರು, ಒಂದು ಕೆಲಸ ಮಾಡಿದ್ರು. ಏನ್ ಕೆಲಸ ಮಾಡಿದ್ರು ಅಂದ್ರೆ, ಅವ್ರ 3 ಜನ ತಪ್ಪು ಮಾಡಿದ್ದೇನಂದ್ರೆ, ಅವರು ಹರಿಗುರು ದ್ವೇಷ ಜಾಸ್ತಿ ಮಾಡೋರು.
ದೇವ್ರ ಮೇಲೂ ದ್ವೇಷ, ಗುರುಗಳ ಮೇಲೂ ದ್ವೇಷ. ಇವ್ರೇನ್ ಮಾಡಿದ್ರು, ಯಾರ್ದಾರ ಸಭೆಯಲ್ಲಿ ಆಚಾರ್ಯರ ಅಂದ್ರೆ ವಾದಿರಾಜರ, ಋಜುದೇವತೆಗಳಾದ ವಾದಿರಾಜರ ಆಖ್ಯಾನ ಅಥವಾ ಈ ವಾದಿರಾಜರ ಋಜುತ್ವ ವಿಷಯ ಆಗ್ಲಿ ಇದರ ಬಗ್ಗೆ ಕಲಹ ಮಾಡ್ತಾರಂತೆ. ಸಭೆಯಲ್ಲಿ ನಡೀತಾ ಇದ್ರೆ ಪಾಠ ಪ್ರವಚನ, ಅಲ್ಲಿ ಹೋಗಿ ಗಲಾಟೆ ಮಾಡ್ತಾರಂತೆ. ಆ ಗಲಾಟೆ ಮಾಡ್ಬೇಕಾದ್ರೆ ಅವರು ಏನೇನೋ ಮಾತನಾಡಿದ್ರು. ಅಲ್ಲಿ ವೃಂದಾವನಾಚಾರ್ಯರು ತಾವು ಹೇಳ್ತಾ ಇದ್ರು ಅಂತ ಅರ್ಥ. ಇವರೆಲ್ಲ ಹೋಗಿ ಗಲಾಟೆ ಮಾಡಿದ್ದಾರೆ ಅಂತ ಅರ್ಥ. ಆ ನಿಂದಾವಚನ ಯಾರು ಹೇಳಿದ್ರಲ್ಲ, ಅದು ವಾದಿರಾಜರ ಕಿವಿಗೆ ಬೀಳಲ್ವಾ? ಖಂಡಿತ ಬೀಳುತ್ತೆ. ಅವರು ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಹೇಗೆ ವಾಯುದೇವರು ಗದಾ ಪ್ರಹಾರದಿಂದ ಶಿಕ್ಷೆಯನ್ನ ಕೊಡ್ತಾರಲ್ಲ ಆ ತರ ಅಂತ ವಿಷಯ ಬಂತು. ಅಲ್ಲಿ ಮುಂದಕ್ಕೆ ವರ್ಣನೆ ಮಾಡ್ತಾ, ಈ ಕಮಲನಾಭ ಅನ್ನೋ ಏನಿದಾನೆ ವ್ಯಕ್ತಿ, ಈ ಕಮಲನಾಭ ಬಂದು ಆ ಉಡುಪಿ ಕ್ಷೇತ್ರದಲ್ಲಿ ನೆಲೆಸಿದ್ರು, ಕೃಷ್ಣನ ಸನ್ನಿಧಾನದಲ್ಲಿ ಇದ್ರು, ವೇದವ್ಯಾಸರ ಸನ್ನಿಧಾನದಲ್ಲಿ ಇದ್ರು. ಅವನ ಜನ್ಮ ಏನೋ, ಅವನು ಅದನ್ನ ಪಡೆದೇ ಪಡಿತಾನೆ, ಅವನಿಗೆ ಉದ್ಧಾರ ಸಾಧ್ಯ ಇಲ್ಲ ಅಂತ ಅರ್ಥದಲ್ಲಿ ಈ ಶ್ಲೋಕವನ್ನ ವ್ಯಾಖ್ಯಾನ ಮಾಡ್ತಾರೆ. ಅದ್ ಹೇಗ್ ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಶ್ರೀಮುಷ್ಟಮಾಚಾರ್ಯರ ವ್ಯಾಖ್ಯಾನದಲ್ಲಿ ಕರಟ ಬುದ್ಧಿ ಸನ್ ಕಾಕ ಬುದ್ಧಿ ಸನ್ ಯದ್ ಭಾಜನ ಮಂಡಲ ಸ್ಥಳೇ ಬುದ್ಧಿಯುಕ್ತ ಸನ್ ಯಾತಿ ಸಹ ಸರಟ ಜನ್ಮ ನ ಜಹಾತಿ ಅಂತೆಲ್ಲ ಹೇಳ್ತಾ ಬಂತು. ಇದಾದ್ಮೇಲೆ ಕೊನೆಗೆ ಅವ್ರ ವಾಕ್ಯ ಒಂದು ಹೇಳ್ತಾರೆ, ಕಲಿಃ ಕಮಲನಾಭಾಖ್ಯ ಪುನರ್ಭೂವಲ ಯೇ ಭವತ್ ಇತಿ ವಕ್ಷ್ಯಮಾಣಸ್ಯ ಚ. ಅದನ್ನೂ ತಗೊಳ್ಳಿ ಅಂತ. ಎಂಥ ವ್ಯಕ್ತಿ ಈ ಕ್ಷೇತ್ರಕ್ಕೆ ಬಂದ್ರು ಅಂಥವನು ಉದ್ಧಾರ ಆಗಲ್ಲ ಅಂದ್ರೆ ಅರ್ಥ. ಹಾಗಾದ್ರೆ ಉಡುಪಿ ಕ್ಷೇತ್ರಕ್ಕೆ ಹೋದ್ರೆ ಉದ್ಧಾರ ಆಗಲ್ಲ ಅಂದ್ರೆ ಏನರ್ಥ ಅಂದ್ರೆ ಅಯೋಗ್ಯರಿಗೆ ಅಂತ ಅರ್ಥ, ಯೋಗ್ಯರಿಗಲ್ಲ. ಯಾಕೆಂದ್ರೆ ಯೋಗ್ಯರಾದವರು ಆ ಉಡುಪಿ ಕ್ಷೇತ್ರಕ್ಕೆ ಶ್ರದ್ಧಾ ಭಕ್ತಿಯಿಂದ ಒಮ್ಮೆ ಹೋದ್ರೂ ಸಾಕಂತೆ, ಸರಿಯಾಗಿ ಅವನು ಪುನರ್ಜನ್ಮ ಬರಲ್ವಂತೆ. ಅಂಥ ಪವಿತ್ರ ಕ್ಷೇತ್ರ. ಆದ್ರಿಂದಲೇ ಅಪ್ರತಿಮಂ ಭುವಿ ಅಂತ ವಾದಿರಾಜರು ಅದನ್ನ ವರ್ಣಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಒಬ್ರು ವ್ಯಾಖ್ಯಾನ ಮಾಡಿದ್ದಾರೆ, ಅದರ ಅರ್ಥವನ್ನ ನೋಡೋಣ. ಇನ್ನು ವಿಶೇಷವಾದ ಅರ್ಥ ಇದೆ. ಅಲ್ಲೇನ್ ಮಾಡಿದ್ದಾರೆ, ವೃಂದಾವನಾಚಾರ್ಯ ಆನೀತಂ ಕೃಷ್ಣೇನ ಸಾಕಂಚ ಪೂಜಿತಂ ಪಶ್ಯತಿ ತದ್ಗತಃ ಕಹ ಮಹಾನ್ ಪಂಡಿತಃ ಸರಟ ಜನ್ಮ ನ ಜಹಾತಿ. ಈ ಸುವರ್ಣ ಸಂಪುಟದಲ್ಲಿ ಇರುವಂತಹ ವೇದವ್ಯಾಸರು, ಅದರ ಜೊತೆಗೆ ಈ ಕೃಷ್ಣ, ಅಲ್ಲಿಯ ಪೂಜೆ ಮಾಡ್ತಾ ಇರೋರು ಯಾರು ಮಾಡ್ತಾ ಇದ್ದಾರೆ ಈ ಪೂಜೆಯನ್ನ, ಕೃಷ್ಣನ ಪೂಜೆಯನ್ನ, ಅಂಥವ್ರು ವೇದವ್ಯಾಸರನ್ನು ದರ್ಶನ ಮಾಡಿದ್ರೆ ಆಗ ಅಂಥ ಯಾವ ಮಹಾನ್ ಪಂಡಿತ ಇರ್ತಾನೋ ಅವನಿಗೆ ಸರಟ ಜನ್ಮ ನಜಹಾತಿ ಕಿಂ ಅಂದ್ರೆ ಈ ಓತಿಕೇತದಂತಹ ನೀಚ ಜನ್ಮ ಅಂತ ಅರ್ಥ. ಓತಿಕೇತ ಜನ್ಮ ಅಂತಾನೆ ಅರ್ಥ ಅಲ್ಲ, ಓತಿಕೇತದಂತಹ ನೀಚ ಜನ್ಮ ಹೋಗೋದಿಲ್ವೇನು? ಖಂಡಿತ ಹೋಗುತ್ತೆ. ಅಂಥ ನೀಚ ಜನ್ಮನೇ ಹೋಗತ್ತೆ ಅಂದ್ರೆ ಎಷ್ಟು ಶಕ್ತಿ ಇದೆ. ಹಾಗಾದ್ರೆ ಏನ್ ಸಿಗತ್ತೆ ಅಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಅಂದ್ರೆ, ಕಿಂತು ವೈರಾಗ್ಯಾಧಿಕಮೇವ ಪ್ರಾಪ್ನೋತಿ, ವೈರಾಗ್ಯಾದಿಗಳೇ ಸಿಗತ್ತೆ. ಅಲ್ಲ ಹಾಗಾದ್ರೆ ಉಡುಪಿ ಕ್ಷೇತ್ರಕ್ಕೆ ಹೋದವ್ರಿಗೆ ಪುನರ್ಜನ್ಮ ಲಭಿಸಲ್ಲ ಅಂತ ಇದೆಯಲ್ವಾ? ನಿಜ, ಪುನರ್ಜನ್ಮ ಲಭಿಸಲ್ಲ ಅಂತ ಅನ್ನೋದಕ್ಕೆ ಏನರ್ಥ? ಅಲ್ಲಿ ಹೋದವ್ರಿಗೆ ಪುನರ್ಜನ್ಮ ಸಿಗದೆ ಇರೋದಕ್ಕೆ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಏನ್ ಬೇಕೋ ಆ ಸಾಧನಗಳೆಲ್ಲ ಸಿಗತ್ತೆ ಯೋಗ್ಯರಾದವರಿಗೆ. ಹಾಗಾಗಿ ಯಾರು ಮಿಥ್ಯಾಜ್ಞಾನದಿಂದ ಅಲ್ಲಿ ಕೃಷ್ಣನ ಪೂಜೆ ಇತ್ಯಾದಿಗಳನ್ನ ಮಾಡ್ತಾರೋ ಅಂಥವ್ರಿಗೆ ಎಂದೆಂದಿಗೂ ಕೂಡ ಅದೇ ದುರ್ಗತಿ. ಹೇಗೆ ದುರ್ಯೋಧನ ತಾನು ಕೃಷ್ಣನನ್ನ ಎಷ್ಟು ಸಲ ನೋಡಿದ್ದಾನೆ, ಎಷ್ಟು ಸಲ ಮಾತಾಡಿದ್ದಾನೆ, ಎಷ್ಟೆಲ್ಲಾ ಇದ್ರು ಅವನಿಗಾಗೋಗತಿ ಅದು ಅಂಧನ್ ತಮಸ್ಸೆ. ಅವನೇನ್ ಮೋಕ್ಷಕ್ಕೆ ಹೋಗಲ್ಲ, ಸಜ್ಜನರು ಹೋಗೋ ಮೋಕ್ಷಕ್ಕೆ. ಆ ಥರನೇ ಇಲ್ಲೂ ಎಂಥ ಕ್ಷೇತ್ರಕ್ಕೆ ಅವ್ರು ಬಂದು ಅವ್ರಿಗೆ ಆಗಬೇಕಾದ ಗತಿ ಅವ್ರಿಗೆ ಆಗೇ ಆಗತ್ತೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಷ್ಟು. ಇನ್ನು ಇದಲ್ದೇನೆ ಇನ್ನೂ ಕೆಲವು ವಿವರಣೆ ಇದೆ, ಅದು ಮುಂದೆ ಬರುತ್ತೆ, ಅದು ಮುಂದಿನ ಶ್ಲೋಕದಲ್ಲೆಲ್ಲ. ಈ ವ್ಯಾಖ್ಯಾನಗಳಲ್ಲಿ ಇನ್ನೊಂದು 2 ವ್ಯಾಖ್ಯಾನದ ವಿಷಯ ಹೇಳ್ಬೇಕಾಗಿದೆ, ವಿಶೇಷವಾದ ವಿಚಾರ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಧನ್ಯವಾದ ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಗುರುಗಳ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು.